ಇದು ಅದಾವು ಇಲ್ಲಡ. ಇದು ಅತಿಯಮ್ಮ ಇವಕ್ಕ ಅವಾಗೊಮ್ಮೆ ನೆದರ್ ತೆಗಿತೀರ್ರಿ, ಮಂದಿ ಕಣ್ಣೆ ಅರ್ಧ ಹಾಳಾತ್ ಕಣ್ಣು ಬಿದ್ದು ಬಿಡ್ತತಿ. ಅಯ್ಯೋ ನೀ ಹೇಳೋದ ಬೇಡ, ನಾನು ಅದೇ ಕೆಲಸ ಮಾಡ್ತೇನೆ. ಯವ್ವ ಯಾಕೆ ಬೇಕು ಮೊದ್ಲು ಅದೇ ನಂತರ ಮನುಷ್ಯರ ಕಣ್ಣಿಗೆ ಕಲ್ಲು ಬಡಿತಂತೇಳಿ ಯವ್ವ ಇದಕ್ಕೆ ಬೇಕಾ ಯವ್ವ ದೇವ್ರೇನ ಈಗ ಒಂದು ದಾರಿ ಕೊಟ್ಟಾನ. ಆಮೇಲೆ ಅದಕ್ಕೊಂದು ಇದಾದಿತ್ತು ಮುಳ್ಳು ಬಡ್ದು ಹಿಂದಾಗಡೆ ಯಾಕೆ ಬೇಕು ಕೆಟ್ಟ ಕಣ್ಣು ಮನುಷ್ಯರ್ದು. ಯವ್ವ ಬಾ ಹುಷಾರಿರ್ತಾನೆ ನಾನು ಇಂಥ ವಿಚಾರದಾಗ ಅಷ್ಟು ಸುಲಭಕ್ಕಿದು ಮಾಡಂಗಿಲ್ಲ. ಯಾವಾಗೊಮ್ಮೆ ಯಾಕೆ ದಿನಕ್ಕೊಂದು ಹೊತ್ತಾದ್ರೂ ಕಾಳು ತೆಗಿತೀನಿ. ಇರಲಿ ದುಡ್ಕೊಂಡು ತಿನ್ನಾಕಂತ ತಂದಾನಿ, ದಿನಾ ಒಂದು ಹೊತ್ತು ಕಾಳು ತೆಗೆದು ಹಾಕ್ತೇನೆ. ಒಟ್ಟೇನು ನನ್ನ ಆಕಳಕ್ಕೆ ನಿದ್ರಾಗಬಾರ್ದವ ಯಾವುದು. ಈ ಕಡೆದ್ದು ಇದು ಏನದು ಗಬ್ಬೈತಿ, ಆ ಕಡೆದ್ದು ಇದು ಏನದು ಮರಿಗೆ ಹಾಲು ಕೊಡ್ತತಿ. ಈಗ ಸದ್ಯಕ್ಕೆ ಚಿಂತಿಲ್ಲವ ಇವಾಗ ಕಂಡಬಿಟ್ಟು ಹಾಲಕ್ಕವು. ನಾಳಿಂದ ನಿಮ್ಮನಿಗೆ ಇದು ನಿಮ್ಮನಿ ಅಂತ ನಾನು ನೋಡ ನಿಮ್ಮ ಮನೆ ಬಾಜುಕ ಇವ್ರು ಪ್ರೇಮವಾರದು ಅದಾರಲ್ಲ ಅವ್ರಿಗೊಂಚೂರು ಶಾಂತವ ಹೇಳ ಆತ ಹೋದಂದ್ರೆ ಏನು ಹಾಲು ಹಿಂಗೈತಿ ನಮ್ಮ ಅತ್ತಿಗೆ ಮನ್ಯಾಗ ತೊಗೊಂಡ್ಬಿಡ್ರಿ ಅಂತದ್ದು ಹೇಳು ಒಂಚೂರು. ಆಮೇಲೆ ಪಾರಕ್ಕರ ಮನ್ಯಾಗ ಹಾಲು ಅವ್ರಿಗೂ ಒಂದು ಆ ಕಡೆ ಮನೆಗೆ ಒಂದು ಅರ್ಧ ಲೀಟ್ರ್, ಈ ಕಡೆ ಮನೆಗೆ ಅರ್ಧ ಲೀಟ್ರ್ ಅಂದ್ರೆ 1 ಲೀಟ್ರ್ ಹಾಲು ಬೇಕು ಅವ್ರಿಗೆ ಹೆಚ್ಚು ಕಮ್ಮಿ ಹಂಗಲ್ಲ. ಒಂಚೂರು ಅವ್ರನ್ನ ಕೇಳ್ಬೇಕು ನೋಡು. ಕೇಳಿ ಅವ್ರಿಗೆ ನಾನು ಹೋಗಿ ಬರ್ತಂತಾರೆ. ಇಲ್ಲಾಂದ್ರೆ ಆಮೇಲೆ ಹೋಗಿ ಅವ್ರಿಗೆ ಎಷ್ಟೆಷ್ಟು ಹಾಲು ಬೇಕು ಏನೋ ಕೇಳಿ ನಾವು ಮನೆಯಿಂದನೇ ಕೊಡ್ತೀನಿ. ಅಷ್ಟ್ ಮಾಡ್ರಿ ಅತ್ತಿಗೆಮ್ಮ, ಕೇಳ್ರಿ. ಇಲ್ಲಾಂದ್ರೆ ನಾ ಹೇಳ್ತೀನಿ ತಗೋರಿ ಪಾರಕ್ಕಿಗೆ ಈ ಕಡೆ ಹಾಗೋದು ಹೊಂಟ್ಲಂದ್ರೆ ನಿಮಗೆ ಹೇಳ್ರಿ ಅಂತ ಹೇಳ್ತೇನಂತ ನನಗೆ ಸಿಕ್ಕ್ರೆ. ಇಲ್ಲ ನಿಮ್ಗೆ ನೀವೇ ಹೇಳ್ರಿ. ಅಂದಂಗೆ ಹೆಂಗೆ ಕೊಡ್ಬೇಕಂತ ಮಾಡಿರಿ? ಹೆಂಗೇನು ಪಾಕಿಟ್ ಹಾಲು 26-27 ರೂಪಾಯಿ ಆಗೈತಿ. ನಾನು 30 ರೂಪಾಯಿ ಕೊಡೋಣ ಅಂತ ಮಾಡೀನಿ. ಅಲ್ಲಿಗೆ ಮುಂಡ ಮೋಸ್ತು 30 ರೂಪಾಯಿ ಕೊಡ್ತಾಳಂತ. ಅಲ್ಲ ಅದ 3 ರೂಪಾಯಿ ಹೆಚ್ಚಿಗೆ ಆಕತ್ತಲ್ಲ ಅಂತ ಎಲ್ಲರೂ ವಿಚಾರ ಮಾಡಕ್ ನಿಂದಿರ್ತಾರ. ಆಮ್ಯಾಗ 30 ರೂಪಾಯಿ ಅಂತ. 30 ರೂಪಾಯಿ ಬೇಡ, ಅರ್ಧ ಲೀಟರ್ 25 ರೂಪಾಯಿ ಐತಿ, ಬೇಕಾದ್ರೆ ಒಂದು 27 ರೂಪಾಯಿ ಕೊಡು. ಇದು ಮನ್ಯಾನ ಹಾಲು ಅದು ಆಕಳ ಹಾಲು ಚಲೋದು ಅಂತೇಳಿ ಒಂದು 27 ರೂಪಾಯಿ ಕೊಡು ಸಾಕು. 27-28 ರೂಪಾಯಿ. 30 ರೂಪಾಯಿ ಏನು ಐತೆ ಇಲ್ಲ ತೀರಾ ಲೆಕ್ಕ ಪಕ್ಕ ಬಿಟ್ಟು ಸಾಕು. 26 ರೂಪಾಯಿ ಇದು 27-28 ರೂಪಾಯಿ ತಂದು ಕೊಟ್ರೆ ಸಾಕು. ಎಮ್ಮೆ ಹಾಲು ಅದು ನನಗೂ ಗೊತ್ತಿಲ್ಲ ಅಷ್ಟು ಬರೋಬ್ಬರಿ, ಕೇಳ್ಬೇಕು ಹೊರಗೆ ಹೆಂಗೆ ಕೊಡ್ತಾರ ಅಂತೇಳಿ. ಅಂದ್ರೆ ನಾವು ಮನೆಯವ್ರು ಇಲ್ಲಿ ಕೊಡಕ್ಕೆ ಅನುಕೂಲಕತಿ. ಆಕಳಲ್ಲ ಈಗ ಸದ್ಯ ಕೊಡೋದು ನೀನು 28 ರೂಪಾಯಿದಂಗೆ ಕೊಡು. ಹಂಗ್ ಮಾಡ್ರಿ 28 ರೂಪಾಯಿದಂಗ. ಶಿವಲಿಂಗ ನೀವು ಇನ್ಮ್ಯಾಗ ಪಾಕಿಟ್ ತಗೋಬೇಡ್ರಪ್ಪ, ಇಲ್ಲೇ ಆಕಳಲ್ಲ ಚಲೋ ಹಾಲು ಏನ ಇಲ್ಲೇ ತೊಗೊಂಬಿಡ್ರಿ. ನಾನು ಇಲ್ದೆ ಅದಕ್ಕೆ ಹಾಲು ಪಾಕೆಟ್ ಹಾಲು ತರ್ತೀನಿ. ಇಲ್ಲ ಇದು ದಿನ ಅಲ್ಲಿ ತಾಡ ಹೊಲ್ದಿಂತ್ರ ಬರ್ತಾ ಶಾಂತ ಅಕ್ಕನ ಮನ್ಯಾಗ ಹೋಗಿ ಒಂದು ಇದಕ್ಕೆ ಸಣ್ಣದ ಹಾಲಿನ ಕ್ಯಾನಿಗೆ ಹಾಕಿಟ್ಟಿರ್ತಾಳ ಅರ್ಧ ಲೀಟರ್ ಹಾಲು ಕಾಶಿ ಹಾಕ್ತಾಳ. ಸೀದಾ ಅದ್ರಾಗ ಕೆನಿ ಬಂದ್ಬಿಟ್ಟಿರ್ತೈತಿ. ಅದನ್ನ ತಗೊಂಬರ್ತೀನಿ ಮನೆಗೆ. ದಿನ ನಾ ಪಾಕೆಟ್ ಹಾಲು ತರಾತಿಲ್ಲ. ಈಗ ಆ ಅಕ್ಕನ ಕೊಡಾಕತ್ತಾಳ ಗಟ್ಟಿನ ಹಾಲು ಮಂದಂದ ಹಂಗ ಹಿಂಡತ್ಲೆ ಕೊಡ್ತಾಳ. ಹೌದು, ಗಟ್ಟಿನ ಹಾಲು ಮಂದನ್ ಹಾಲು ಹಿಂಡತ್ಲೆ ಪಾಪ ಹಂಗ ಕಾಸಿ ಹಂಗ ಹಾಕಿಟ್ಟಿರ್ತಾರಪ್ಪ. ಹನಿ ನೀರ್ ಮಿಕ್ಸ್ ಆಗಿರೋದಿಲ್ಲ ಅದ್ರೊಳಗೆ ಪಾಪ. ನಮಗಂತರೂ ನಮ್ಮ ಮನ್ಯಾಗಿದ್ದ ಇನ್ನೂ ಅದನ್ನೆಲ್ಲ ಮಾಡಿ ಮಟ್ಟಿ ಹಿಂಡ್ಕೊಳಕ್ ಹಾಕಿದ್ದಿಲ್ಲ. ಅವ್ರ ಮನೆಯಿಂದ ಕೊಡಾತಿರೋದು ಇನ್ನೂ ಅನುಕೂಲ ಆಗೈತೆ ನಮ್ಗೆ. ಎಷ್ಟೋ ಕೆಲಸ ತಪ್ಪೈತಿ. ಹಾಲಂತರೂ ಬಿಡ್ರಿ, ನಮ್ಮ ಮನ್ಯಾಗ ಈ ಹಿಂಡ್ತಿದ್ವಲ್ಲ ಹಂಗೆ ನಮ್ಮ ಕಣ್ಣೆದ್ರಿಗೆ ಹೆಂಗೆ ಹಿಂಡ್ತಾರ ಹಂಗೆ ಬರ್ತೈತಿ. ಓಹೋ ಮಳ್ಳಿ, ನಾನು ನೀರು ಹಾಕಿದ್ದೆ ಅಂತೇಳಿ ಸುತ್ತಿ ಬಳಸಿ ಹೇಳಕತ್ತೀಯನ? ಹೌದನ? ಹಂಗಾರೆ ಸರಿ. ಮತ್ತೆ ನೀವು ಅಲ್ಲಿ ತೊಗೊಂತೀರೇನ? ಆಯ್ತಾಯ್ತು ಸರಿ. ಹಂಗಾರೆ ನಾ ಬೇರೆ ಉಳ್ಕೋದ್ರಿಗೆಲ್ಲರಿಗೆ ಕೇಳ್ತೇನೆ ನಾಳಿಂದ ತೊಗೊಳಕ್ಕೆ. ಅಷ್ಟ್ರಿಗೆ ನಮ್ಮ ಮನ್ಯಾಗ ತೊಗೋವಲ್ರಕ್ಕೆ ಎಲ್ಲರೂ ಒಂದೆರಡು ಹಾಲು ಹಾಕೋದು. ಅಯ್ಯೋ ರೀ ಮರ್ತೇ ಬಿಟ್ಟೆ, ಹಾಲು ಹಾಕ ಮಾಪ ತರಲಿಲ್ಲಲ್ರಿ. ಥೂ ಎಂತ ನಾವು ತಾಬಿಡ್ತು. ಈಗ ಅಳತಿ ಮಾಡಿ ಕೊಡೋದು ಹೆಂಗಂತ. ಚೀ ಈಗ ಚರ್ಗಿ ಅರ್ಧ ಲೀಟ್ರ್ ಅಳತಿ ಮಾಡೋಕ್ಕಾಗಲ್ಲ ರೀ. ನಾವು ಹಾಲು ಹಾಕ ಮಾಪ್ ಬೇಕೀಗ. ಹೌದಾ? ಮೊದ್ಲಾರ ಹೇಳಂಗಿಲ್ಲಲ್ಲ ಮರ ನೀನೀಗ. ಆಯ್ತು, ಆಮೇಲೆ ಪ್ಯಾಟ್ಗೂ ತಂದು ಕೊಡ್ತೀನಿ. 1 ಲೀಟ್ರ್, ಅರ್ಧ ಲೀಟ್ರ್, 3/4 ಲೀಟ್ರದ, 1/2 ಲೀಟ್ರ್ ಇಷ್ಟು ತೊಂಬರ್ರಿ. 16 ಮಾಪ್ತರ ಅವಶ್ಯಕತೆ ಇಲ್ಲ ಏನ. 1/2 ಲೀಟ್ರಿಗೆ ಅಂದ್ರೆ ಅದಕ್ಕೂ ಅಲ್ಲೇ ತಳಗ್ ನಂಬರ್ ಇರ್ತಾವ. ಹೆಂಗಿದ್ರು 1-2 ನಂಬರ್ ಇರ್ತತಿ, ಅದ್ರ ತಕ್ಕ ಕೊಟ್ರ ಆತ. ಅರ್ಧ ಲೀಟ್ರ್ 1 ಲೀಟ್ರ್ ಎರಡೇ ತರದ್ ನಾನು. ಅರ್ಧ ಲೀಟ್ರದ್ ಅಂತಂದ್ರೆ ಸಾಕು, 2 ಸಲ ಹಾಕಕ್ ಬರ್ತೈತೆ ಅದ್ರೊಳಗೆ. ಏನ ನಿಂದೊಂದು ಕಾಟತ್ತಾಗ ಈಗ ಸುಮ್ಮನೆ ಎದಕ್ಕೆ ರೊಕ್ಕ ಬಿಡೋದು ಅಷ್ಟಕೊಂಡು ಅದನ್ನ ಎಲ್ಲ ಕುಡ್ಸಿ ತರೋದು. 1 ಲೀಟ್ರದ್ ಒಂದು ತಂದ್ಬಿಡ್ತೇನೆ ತಗೋ. ಹಂಗ್ ಮಾಡ್ಬಿಡ್ತು. 1 ಲೀಟ್ರದ್ ಒಂದೇ ಆದ್ರೆ ಸಾಕು, ಬೇಕಾದಂಗ ಆಕತಿ ಅದ್ರಾಗ ಅಳತಿ ಮಾಡಿ ಕೊಡಕ್. ನಮ್ಮ ಊರಂದ ಜನ ತಿಗಡ ಬಗಡಿ ಅದಾರ. ಇಷ್ಟಾತ ಅಂತ 108 ಪ್ರಶ್ನೆ ಕೇಳ್ತಾರ ನೋಡ್ರಿ. ನನ್ನ ತಲೆ ಹಾಪ್ ಮಾಡಕ್ ಹೋಗ್ಬಿಡ್ರಿ. ನಾ ಹೇಳತ್ತೀನಲ್ಲ, ಅರ್ಧ ಲೀಟ್ರ್, 1 ಲೀಟ್ರ್, 1/2 ಲೀಟ್ರ್ 3 ತಗೊಂಬರ್ರಿ. ಓ ಅಣ್ಣ, ಅಕ್ಕಿ ಹೇಳೋದು ಬರಬರಿ ನೀ ತತಿಯಮ್ಮನ. ಇಲ್ಲಿ ಜನ ನಂಬರ್ ನೋಡೋದಿಲ್ಲ. ಇದು ಯಾಕೆ ಭಾಳ ಈಟ ಬಂತಂಗ ಆತ ಬಿಡ. ಇದು ಮಾತು ಕರೆಕ್ಟ್ ಐತೆ ಇಲ್ಲ ಅನ್ನೋ ಲೆಕ್ಕಕ್ಕೆ ಇದು ಮಾಡ್ತಾರ. ಬೇಡ, ಆತಿಗೆಮ್ಮ ಹೇಳ್ದಂಗೆ ಅರ್ಧ ಲೀಟ್ರದ್ದು ಬೇರೆ, 1 ಲೀಟ್ರದ್ದು ಬೇರೆ, ಒಂದು 1/2 ಲೀಟ್ರದ್ದು ಒಂದು ತಂದೆ ಬಿಡು. ನೋಡು ಹೆಂಗೆ ಮಾಡ್ತಿ. ಅಷ್ಟು ಮಾಡ್ರಿ. ಅಲ್ಲಿ ಹೊಂಟಾನ 12 ಡಾಕ್ಟರ್ ಅಲ್ಲ ಅವ. ಯಾರು ಮರ್ಯ? ಹೌದು, ಊರಿಗೆ ಹೋಗಿದ್ರಲ್ಲ ಬಂದಾರ ನೋಡು. ಇದು ಡಾಕ್ಟ್ರೇ ನಿನಗೆ ಅದಕ್ಕೆ ಏನಾರು ತೋರಿಸ್ಕೋಬೇಕಾ? ಅಯ್ಯೋ ಅದಕ್ಕಲ್ರಿ, ಒಂದೆರಡು ಗುಳಿಗೆ ಅದಾವು ಇವು ಎದುರು ಅಂತ ಕೇಳ್ಬೇಕಾಗೈತಿ ತಡ್ರಿ. ಯಾ ಗುಳಿಗೆ ತೋರ್ಸಕ್ ಹೋದ್ಲು ಮಲ ಏಕೆ? ಅಯ್ಯೋ ಅಣ್ಣ, ಯಾವ ನಿನ್ ಸಸಿ ಗುಳಿಗೆ ತಗೋತಾಳಂತೆ ಒಂದೆರಡು. ಅದು ಎದುರು ಅಂತ ಕೇಳಿದ್ರೆ ಮೈಕೈ ನೋವು ಅಂದ್ಲಂತೆ. ಅದಕ್ಕೆ ಅದಕ್ಕೆ ನಮ್ಗೆ ಅನುಮಾನ ಎದುರು ಗುಳಿಗೆ ಏನೋ ಇವನು ಒಂದ್ಸಲ ತೋರಿಸ್ಲೇಬೇಕು ಡಾಕ್ಟ್ರಿಗೆ ಅಂತ ಹೋಗಿದ್ರು ಮೊನ್ನೆ. ಡಾಕ್ಟರ್ ಇದ್ದಿದ್ದಿಲ್ಲ ಊರಾಗ, ಎಲ್ಲಿ ಹೋಗಿದ್ನ ಏನೋ ಯಾರಿಗೆ ಗೊತ್ತು. ಏನಾರ ಹಂಗಾರೆ ತಗರ ಹೋಗಿದ್ನ ಏನೋ. ಈಗ ಅದಕ್ಕೆ ಮತ್ತೆ ಕಣ್ಣಲ್ಲ ಹಂಗಾಗಿ ಕೇಳಕ್ಕೆ ಹೋಗಿರ್ಬೇಕು. ತಡ್ರಿ ಕೇಳಿ ಅದ್ರಾಗ ಏನೈತಿ.
ಅಯ್ಯೋ ಹಂಗಲ್ವಾ ಅವ್ ಎದ್ರು ಏನ ಗಂಡ ಹೆಂಡತಿ ಅವ್ರವ್ರ ಪರ್ಸನಲ್ ಇರ್ತಾವ ಹಿಂಕಿಗ್ ಯಾಕೆ ಬೇಕು ಎಲ್ಲದ್ರಾಗ ಮೂಗ್ ತುರ್ಸೋದು ಅಂತೀನಿ ನಾನು ಹೌದಿಲ್ಲ ಮತ್ತ ಅಷ್ಟಕ್ಕ ಸಿಟ್ಟು ಬರ್ತದ ಆಕಿ ಸೊಸಿಗೆ ಅಯ್ಯೋ ಯಾಕೆ ಹೇಳ್ಬೇಕಿತ್ತು ಯಾಕೆ ಮಾಡ್ಬೇಕಿತ್ತು ನಾವು ಗುಳಿಗೆ ತಗೊಳ್ಳೋದನ್ನೆಲ್ಲ ಡಾಕ್ಟರ್ ಕಡೆ ವಿಚಾರಿಸ್ತಾರನ ಅಂತೇಳಿ ಮತ್ತೆ ಅದಕ್ಕೊಂದು ಸಿಟ್ಟು ಬಂದ್ ಜಗಳ ಆಗದ್ ಮನ್ಯಾಗ ಮನಿ ಒಟ್ಟ ತಣ್ಣಗ ಇರೋದಲ್ಲವ ಇವಾತ ಇವ್ರ ಅತ್ತಿ ಸೊಸಿ ನಡಕತ್ತಾಗ ಒಂದ ಆಕಿ ತಪ್ಪತ್ಲೆ ಈಕಿ ತಪ್ಪತ್ಲೆ ಆಕಿ ಹಚ್ಚೇ ಬಿಟ್ಟಿರ್ತಾರ ಸುಪ್ರಭಾತ ಬೆಳಿಗ್ಗೆ ಹೇಳತ್ಲೆ ಅದಕ್ಕೆ ಯಾಕೆ ಬೇಕು ಅಂತ ಅಷ್ಟೇ. ಡಾಕ್ಟ್ರೆ ಅದು ಮೈಕೈ ಭಾಳ ಹೊಡ್ತಾ ಅಂದ್ರೆ ಹೊಡ್ತಾ ಅದ್ರ ಸಂಬಂಧ ಗುಳಿಗೆ ಇದ್ವು ಮನ್ಯಾಗ ತಗೊಳ್ಳೋಣ ಅಂತ. ಇವು ಗುಳಿಗೆ ತಗೊಂಡ್ರೆ ಮೈಕೈ ನೋವು ಕಡಿಮೆ ಆಕತ್ತಲ್ರಿ? ಯಾವ್ದಮ್ಮ ಅದು ಏ ಇವು ಮೈಕೈ ನೋವಿಂದ ಅಲ್ಲಮ್ಮ ಮತ್ತೆ ತೊಗ್ಗಿಕೊಂಡಿರಿ. ಇದು ಮೈಕೈ ನೋವಿಂದಲ್ಲ, ಇದು 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 ಓ ಏನದು ಹಾ ಹೆಣ್ಮಕ್ಳು ಇದು ದೌಡ ಹೊಟ್ಟಿಲಾಗದ್ ಬೇಡ ಅಂತೇಳಿ ತಗೊಂತಾರಲ್ಲ ಆ ಗುಳಿಗೆ ಹೊಟ್ಟೆ ಹೋಗೋದಿದು. ಈಗ ಬೇಡ ಸದ್ಯಕ್ಕೆ ಅಂತೇಳಿ ತಗೊಳ್ಳೋರು ಇರ್ತಾರಲ್ಲ ತಗೊಂತಾರಲ್ಲ ಆ ಗುಳಿಗಿದು. ಇದು ನಿಮಗೆಲ್ಲಿ ಸಿಕ್ಕುವ ಇದು ಮೈಕೈ ನೋವಿಂದಲ್ಲ, ಇದನ್ನ ತಗೊಂಡಿರಿ ಮತ್ತೆ. ಡಾಕ್ಟ್ರೆ ಇದನ್ನ ತಗೊಂಡ್ರೆ ಅಂದ್ರೆ ಮಕ್ಕಳಾಗಲ್ಲ? ಇಲ್ಲಮ್ಮ ಇದನ್ನ ತಗೊಂಡ್ರೆ ಎಲ್ಲ ಕತಿ ತಿಂಗಳಾಗತ್ತೆ ಇದನ್ನ ತಗೊಂಡ್ಬಿಟ್ರೆ ಮುಗೀತು, ಅದು ಕ್ಲಿಯರ್ ಆಗ್ಬಿಡ್ತೈತಿ. ಇದು ಮಕ್ಕಳಾಗಬಾರ್ದು ಈಗ ಅಂತೇಳಿ ತಗೊಳ್ಳೋರು ತಗೋತಾರ, ಇಲ್ಲ ಈ ಏನಾರ ಒಂದು ಅನೈತಿಕವಾಗಿ ಆಗಿರ್ತಲ್ಲ ಅವ್ರು ಹೋಗ್ಲಿ ಅಂತ ತಗೊಂತಾರ, ಇಲ್ಲ ಈಗ ಬೇಡ ಅನ್ಕೊಂಡವ್ರು ತಗೊಂತಾರ. ಒಟ್ಟು ಅದೇ ಮಕ್ಳು ಆಗದೆ ಇರ್ಲಿ ಅಂತೇಳಿ ತಗೊಳ್ಳೋದೇ ಇದು. ಇದು ನಿಮ್ಗೆ ಎಲ್ಲಿಂದ ಸಿಕ್ತಮ್ಮ? ಯಾರು ಮೆಡಿಕಲ್ ಶಾಪ್ನಾಗ ಏನಾರು ಕೊಟ್ರ? ಯಾರು ಹೇಳ್ರಿ ಅವ್ರು? ಎಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ಒಂದ್ ಅಂಗಡಿ ಐತಲ್ಲ ಅಲ್ಲ ಹಂಗ್ ಸುಮ್ನೆ ಬಿಡ್ಬಾರ್ದಮ್ಮ, ಇವನ್ನೆಲ್ಲ ಕೇಸ್ ಹಾಕ್ಬೇಕು. ಯಾಕಂದ್ರೆ ಗೊತ್ತಿಲ್ಲ ಇರದೇ ಇರೋ ಜನಕ್ಕೆ ಹಿಂಗೆ ಯಾವ್ಯಾವ ಕೊಟ್ರೆ ಹೆಂಗಿದು? ಇಲ್ಲ ಇಲ್ಲ ಡಾಕ್ಟ್ರೆ, ಅವ್ರು ಕೊಟ್ಟಿದ್ದಲ್ಲ, ನಾನು ಅಲ್ಲಿ ಹುಬ್ಬಳ್ಳಿ ಪೇಟ್ಯಾಗ ನಾನು ಒಬ್ರ ಕಡೆ ತಂದಿದ್ದೆ. ಏನಿಲ್ಲ ತೋರಿ ಡಾಕ್ಟ್ರೆ, ನಾ ತಗೊಳ್ಳೋದಿಲ್ಲ ತೋರಿ ಅವ್ನು. ನಿಮ್ಮಿಂದ ಭಾಳ ಕರತ್ತ ಕರೆನಾ ಇವ ಅದೇ ಗುಳಿಗೆಲ್ಲ? ಆಯ್ತು ರೀ ಡಾಕ್ಟ್ರ. ಏನದು ಯಾಕ ಸಿಟ್ಟಿನಾಗ ಒಳಗೊಂಟಾಳಲಿಕ್ಕಿ? ಓ ಏನಾತಪ್ಪ, ನಡಿ ನಡಿ. ಅಯ್ಯೋ ನಿನಗೆ ಯಾಕೆ ಬೇಕಿತ್ತು ನಮ್ಮ ಮದುವೆ? ಸರಿ ರೀ, ನಿಮಗೆ ತಲೆ ಕೆಟ್ಟತೆ. ಸರಿ ಇಲ್ಲ ಇವತ್ತಕ್ಕೆ ನನಗೆ ಬರ್ತಾರೆ ಸಿಟಿ. ಸರಿ ನೀವು ಸರಿ ಇಲ್ಲ. ಸಮಾಧಾನ ಯಾಕೆ ಏನಾತ? ಹಂಗ ಯಾಕೆ ಹೊಡ್ಯಾಕತ್ತಿ ನೀನು? ಅಯ್ಯೋ ದೇವ್ರೆ, ಇಲ್ಲೋಡ ನೀನ್ ಒಂದ್ ಹೆಜ್ಜೆ ಮುಂದಿಟ್ಟೆ ಅಂದ್ರೆ ಮತ್ ನನ್ನ ಮ್ಯಾಗಾಣೆ ಸುಮ್ಮಿದು. ನೀ ಇಲ್ಲೇ ನಿಂದ್ರ ಆಕಿನ ಹೊಡೆದು ಒಂದ್ ನಾಯಿ ಹೊಡೆದು ಸಮ. ಆಕಿನ ಮೇಲೆ ಹೊಡ್ಯಾಕೋಲಿ ಸರಿ ಮಾತಾಡ್ಬೇಕು. ನಾನು ಈ ರೀತಿ ಹೊಡೆದು ಹಿಂಸೆ ಕೊಡ್ತೀರಿ, ನಾನು ಈ ಮನೆಗೆ ಇರಂಗಿಲ್ಲ. ಬರ್ಲಿ ನನ್ ಗಂಡ ಬರ್ಲಿ, ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ಕೇಳ್ರಿ ಬೇಕಾರೆ. ದೇವ್ರೆ ಏನದು ಹೊರಗೆ ಕೇಳಾಕತ್ತೈತಿ ನಿಮ್ ಬಾಯಿ? ಹಾಗೆ ಕೇಳಾಕತ್ತಾಳ? ಬಂದ್ಯಾ? ಚಲೋ ಹೊತ್ತಿಗೆ ಬಂದಿ. ಬಾ ಹೊಡೆದೆ, ಅದು ಕೇಳಾಕತ್ತಾಳ. ಹೊಡೆದೆ? ಹೌದು ಹೊಡೆದ್ರೆ. ಎದ್ರ ಸಂಬಂಧ ಹೊಡಿತಾರೆ ಇವ್ರು? ನಾ ಈ ದರಿದ್ರ ಮನ್ಯಾಗ ನಾನು ಇರಲ್ಲವ್ವ, ಇರಲ್ಲ, ನಾನು ಎಲ್ಲೆಲ್ಲ ಹಾಳಾಗಿ ಹೋಗ್ತೀನಿ. ಯವ್ವ ಎದಕ್ ಬೇ ಹೊಡ್ಯಾಕ ಹೋದಿ? ನಿಂಗೆ ತಲೆ ಬರಬರ ಐತಿಲ್ಲ ನಿನ್ಗ? ತಗ ಏನ್ ಬಿಡವ ನೀನ ತಗ, ಹಿಂಗ ಮನ್ಸಾಳ ಮಾಡೋದ್ ನೀನ ತಗ. ಹಲ್ಕಟ್ ಬಾಡೆ ಸುಮ್ನೆ ಹೊಡ್ಯಾಕ ನನಗೇನು ತಲೆ ಕೆಟ್ಟಿಲ್ಲ. ನೀನ್ ಹೆಂಡ್ತಿನ ಏನ? ನೀನ್ ಹೆಂಡ್ತಿನ ಸುಮ್ನೆ ಹೊಡೆದಂತ ಮಾಡಿ ಏನ? ವಾ ದೇವ್ರೆ, ಎಂತ ಕೆಲಸ ಮಾಡಕತ್ತಾಳ, ಹೊಟ್ಟಿ ಕೊಳ್ಳಿ ಇಡಂತ ಕೆಲಸನ. ಹಲ್ಕಟ ಊರ್ ಬೆಂಡ್ಲಿ ಎದಕ್ ಲಗ್ನ ಆದ್ಲ ಅಂತಿಕೆ? ತಿಂಡಿಗಷ್ಟನ ಎದಕ್ ಲಗ್ನ ಆದ್ಲಿಕ್ಕೆ? ಕೇಳ ಈಕಿಗೆ ಸಂಸಾರ ಬಾಳೆ ಬದುಕು ಮಕ್ಕಳು ಮರಿ ಬೇಕಾಗೈತನ ಈಕಿಗೆ? ಬ್ಯಾಡಾಗೈತ್ಲ ಈಕಿಗೆ? ಅಲ್ಲಲ್ಲ ಇಷ್ಟು ದಿನ ಆದ್ರೂ ನಾನು ಎಷ್ಟು ಸಲ ಹೇಳಿದೆ ಮಕ್ಕಳು ಮರಿ ಮಾಡ್ಕೊರಿ, ಆಗ ವಯಸ್ಸಿನಾಗ ಆಗಿಬಿಡ್ಬೇಕು, ಮುಂದೆ ಅಕ್ಕ ಅಂದ್ರೆ ಆಗಕ್ಕ ಆಗಲ್ಲ, ಏನ ದೇವ್ರು ಕೊಟ್ಟಾಗ ಇದು ಮಾಡ್ಬೇಕು, ನಾವು ಅದನ್ನ ತೆಪ್ಪಿಸ್ಕೋಬಾರ್ದು ಅಂತ ಎಷ್ಟು ಸಲ ಹೇಳಿದೆ ನಿಮಗೆ ನಾನು. ಹೇಳಿದ್ದಿಲ್ಲ ಹೇಳಾಗ ನೋಡೋಣ. ಸಾಲದಕ್ಕೆ ಈಕಿ ಬೇರೆ, ತಿಂಡಿ ಕುಡಿಯೋದು ಬೇರೆ ಈಕಿದು. ಮತ್ತೆ ಈಕಿದು ಆ ಬೀರ ಸುಡ್ಗಾಡ್ ಸೇರೇನದು ಏನದು ಅದನ್ನು ಬೇರೆ ಕುಡಿತಾಳ. ಅದನ್ನು ಹೇಳಿದೆ ನೋಡುವ. ಹಿಂಗೆ ಕುಡಿಯೋದು ಪಡಿಯೋದು ಚಲೋ ಅಲ್ಲ ಹೆಣ್ಮಕ್ಳಿಗೆ. ಒಂದು ಮಕ್ಳು ಮರಿ ಆಗ್ಲಿ ತಡಿ, ಆಮೇಲೆ ಆಗುಂಡಿ ಬಿದ್ಕೊಂಡು ಹೋಗೋವಂತಿ. ಬೇಡ ಅಂತವೆಲ್ಲ ಮಾಡಬೇಡ ಅಂತ ಎಷ್ಟು ಹೇಳಿದೆ ನಾನು ತಿಳುವಳಿಕೆ. ಮತ್ತು ತಂದೆ ಮಾಡ್ತಾ ಅದಾಳಲ್ಲ ಈಕಿಗೆ ಏನು ಹೇಳೋದಂಗಾರ? ಒಂದ ಎರಡ ಈಕಿಗೆ ಹೇಳಿದ್ ನಾನು. ಈಕಿ ಮಕ್ಕಳ ಬರ್ದಂತೆ ಗುಳಿಗೆ ತಗೊಳಕತ್ತಾಳ ಈಕಿ. ಗುಳಿಗೆ ನಿಂಗೆ ಯಾರಂದ್ರವ? ಜೋಕ್ ಮಾತಾಡ ಹೊರವನ. ಮೊನ್ನೆ ಯಾವ್ದ ಗುಳಿಗೆ ತೊಗೊಳಕತ್ತಾಳ ನೀನ್ ಏಂತಿ ಅಂದಿದ್ದಕ್ಕ ಕಸಾವಡಿ ಯತ್ನಾಗು ಸಿಕ್ತಪ್ಪ ನನಗೊಂದು ಗುಳಿಗೆ ಅಂತ ಹೇಳಿದ್ನೆ ನಿನಗ. ನೀನ್ ಯಾವ್ದ ಏನು ಕೇಳ್ತಾನ ತಂಬ ಅಂದಿ. ಬ್ಯಾಡ್ ತಡಿ, ನನಗೆ ಯಾಕೆ ಸಮಾಧಾನ ಇಲ್ಲಪ್ಪ. ನೀನ್ ಏಂತಿ ಯಾವ ತಗೋತಾಳ ಏನು? ನಾನು ಯಾವ್ದಕ್ಕೂ ಡಾಕ್ಟರ್ನ ಕೇಳ್ತೇನೆ ಅನ್ನೆ. ಇವತ್ತು ಬೆಳಗ್ಗೆ ಕೇಳಿ ಇಲ್ಲೇ ಅದಾರ ಅಷ್ಟ್ರು. ಡಾಕ್ಟರ್ ಕಡೆ ಕೇಳಿದ್ರೆ ಅವ ಏನು ಹೇಳಿದ ಗೊತ್ತನ? ಇವು ನಾನು ಅವಾಗ ಸುಳ್ಳ ಉಪಾಯದಿಂದ ಕೇಳಿದೆ. ಇಲ್ಲ ಮೈಕೈ ನೋವು ಐತಿ, ಅದಕ್ಕೆ ಈ ಗುಳಿಗೆ ತಗೋಬೇಕಂತ ಮಾಡೇನು ಮನೆಯಾಗಿದ್ದು ಅಂತ ಹೇಳಿದೆ. ಇವನ್ ತಗೋಬೇಡ್ರಿ, ಇವು ಹೊಟ್ಟೆ ಹೋಗಕ್ಕೆ ತಗೊಳ್ಳೋದು, ಇದು ಹೊಟ್ಟಿಲೆ ಆಗದ್ ಬೇಡ, ಮಕ್ಳು ಬೇಡ ಅನ್ನೋರು ಅಷ್ಟೇ ತಗೋತಾರ, ಇದು ನಿಮಗೆ ಉಪಯೋಗ ಇಲ್ಲ, ತಗೋಬೇಡ್ರಿ ಅಂತ. ಇದ ಗುಳಿಗೆ ನೀನ್ ಹೆಂಡತಿ 2 ಸಲ ತಗೊಳೋದು ನಾನು ನೋಡೇನಿ.
ಹಾ ಎದಕ್ ತಗೋತಾಳ ಪೈಕಿ ಹಂಗಾರ ಮಕ್ಕಳೇ ಬೇಡ ಅನ್ನೋದಿತ್ತಂದ್ರೆ ಈಕಿ ಬಾಳೆ ಬದುಕು ಎದಕ್ ಮಾಡ್ತಾಳ ಸಂಸಾರ ಎದಕ್ ಮಾಡ್ತಾಳ ಈಕಿ ಇದನ್ನ ನಾನು ಕೇಳಾಕತ್ತಿರೋದು ಬರೇ ಏನ್ ಈಕಿ ಚಂದಾಗಿ ಟೀಪಾಗಿ ಆ ಏನದ ಟಿಪ್ ಟಾಪ್ ಆಗಿ ಡೆಕೋರೇಟ್ ಆಗಿ ಆರಾಮ್ ಆಫೀಸ್ಗೆ ಮನಿಗೆ ಆಫೀಸ್ಗೆ ಅಡ್ಡಾಡಕಟ್ಟ ನೀಕಿ ಹೇಳಂಗಾರ ನೋಡೋಣ ಹಂಗಾರ ಈಕಿ ಮಕ್ಳು ಮರಿ ಮಾಡ್ಕೊಳಲ್ಲನ ನಮಗ್ ಮೊಮ್ಮಕ್ಳು ಸುಖ ನಮಗ್ ಕಾಣುವ ಇದು ಇಲ್ಲನ ಹೇಳ್ಬಿಡಂಗಾರ ನೋಡೋಣ ಈಕಿ ಬರೇ ಇದನ್ನ ಮಾಡ್ಕೊಂತಿರಕೇನ ನನಗೆ ಇದು ಬೇಕಾಗೈತಿ ಈಗ ಹಿಂಗಾದ್ರೆ ಹೆಂಗ ಅಂತ ನಾನು ಅದನ್ನ ಕೇಳಾಕತ್ತಿರೋದು ಸರಿ ಇಲ್ಲಪ್ಪ ಸರಿ ಇಲ್ಲ ಈಕಿ ಸರಿ ಇಲ್ಲ ನಾ ಹೇಳ್ತೇನಲ್ಲ ಈಕಿನ್ನ ಈಕಿನ ಬಾಳ್ ನೀ ಇನ್ನೂ ಈಕಿ ಜೊತೆಗೆ ಬಾಳೆ ಮಾಡಾಕತ್ರಪ್ಪ ನಿನ್ನ ಜೀವನ ಬರ್ಬಾದ್ ಮಾಡಿ ಕೈ ಬಿಡ್ತಾಳ ಜೀವನ ಬರ್ಬಾದ್ ಮಾಡಿ ಕೈ ಬಿಡ್ತಾಳ ಈಕಿನ ಕೈ ಬಿಟ್ಬಿಡು ಈಕಿ ಬೇಡ ಈಕಿನ ಇರಡ ಉತ್ಸಾಹ ತೆಗಿಬೇಡ ಈಕಿನ ಊರ್ ಹೊಂಟುಂಟ್ಲೆ ಊರಿಗೆ ಓಡಿಸಿದಿ ಚಲೋ ಆತ ಇಲ್ಲ ಅಂದ್ರೆ ನೀನು ಬಾಳೆ ಅದಿಗಡಿಸ್ತಾಳ ಈಕಿ ಅಯ್ಯೋ ದೇವ್ರೆ ಇನ್ನು ಹೆಂಗೆ ಹೇಳ್ದೆ ಯವ್ವ ಇಂಥ ಸುದ್ದಿ ಬಂದು ಜೋಡಲ್ಲ ಯವ್ವ ನನ್ನ ಮನೆಗೆ ಎಂತಾಗ ಸಿಕ್ಲ ಯವ್ವ ಹೌದೇನೆ ಆ ನಿನ್ನ ತಡಿ ಹೆಂತಿನ ಕೈ ಮಾಡಬಾರ್ದು ಶಾಂತವ್ವ ನಿನಗೆ ಗೊತ್ತಿಲ್ಲ ನೀ ಸುಮ್ಮನಿರ ಕೈ ಮಾಡೋದಲ್ಲ ಆಕಿನ ಹುಗುದು ಉಗ್ಗಿ ಆಕಿನ ತುಳಿಲ್ ಸುಮ್ಮನೆ ಹಂದಿ ಹುಗದಂಗಿಲ್ಲ ನಡಮನೆಯಾಗ ಹುಗಿಬೇಕಕ್ಕಿನ ನಿನಗೆ ಗೊತ್ತಾಗದಲ್ಲ ಶಾಂತವ್ವ ಸರಿ ನಿನ್ನ ಸೊಸಿ ನನ್ನ ಮಗಳು ಹೌದನ್ನಂಗ ಹೊಟ್ಟಿಲಾಗ್ಯಾಳ ಇವತ್ತು ನಾಳೆ ಮಮ್ಮಾಗ ಬರ್ತಾನ ನಿನಗೆ ಖುಷಿ ಐತಿ ನನಗೆ ಹಿಂಗ ಮಾಡಿ ವಂಶ ನಿರ್ವಂಶ ಮಾಡಿ ಕೈ ಬಿಡ್ತಾಳಲ್ಲವ ಈಕಿ ಎಷ್ಟು ಸಿಟ್ಟು ಬರಕಿಲ್ಲ ನನಗೆ ಹೊಡಿಲವ ಸುಮ್ಮನಿರ ನೀ ಸರಿ ನೀನು ಬೇಡ ನನ್ನ ಮಾತು ಕೇಳು ಹೊಡಿತಾ ಏನಕ್ಕೇನಾರ ಹೆಚ್ಚು ಕಮ್ಮಿ ಆತು ನಾಳೆ ಓಸರು ಹೋಗಿ ಜೈಲಿನಾಗ ಕುಂದಿರ್ತೀರಿ ಸ್ವಲ್ಪ ಮಾತಾಡಿ ಸಮಾಧಾನ ಮಾಡೋಣ ಸುಮ್ಮನಿರ್ರಿ ಹೇಳ ಗುಳಿಗೆ ತಗೊಂಡೆ ಬೊಗಳೇ ಮನ್ಯಾಳಿ ಬೊಗಳು ಹೇಳ್ತೀಯಾ ಚಪ್ ತಗೊಂಡು ಹೊಡಿಬೇಕ ನಿನ್ನ ತಗೊಂಡಿದ್ದೆ ಅದು ಲೈಫ್ನಾಗ ಇನ್ನೂ ಸೆಟ್ಲ್ ಆಗ್ಬೇಕು ನಿಮ್ಗೂ ಇನ್ನೂ ಸದ್ಯಕ್ಕೆ ಕೈಯಾಗ ಕೆಲ್ಸ ಇದ್ದಿದ್ದಿಲ್ಲಲ್ಲ ಅದಕ್ಕೆ ಎದಕ್ಕೆ ಗುಳಿಗೆ ತಗೊಂಡಿ ಎದಕ್ಕೆ ಗುಳಿಗೆ ತಗೊಂಡಿ ನೀನು ಹಂಗಾರೆ ನಿನ್ನ ಮಕ್ಳು ಬೇಡ ನಿನಗೆ ಅಲ್ವಾ ಮಕ್ಳು ಅಂದರಿಗೆ ದೇವ್ರ ಮಕ್ಳು ಕೊಡಲ್ಲ ಏನೇ ಇವ ನೀ ಗುಳಿಗೆ ತಗೊಂಡೇನಿ ಅಂತೀಯಲ್ಲ ನಿನಗೇನು ಬಂತ ಇವ ನೀವು ಏನು ಬಂತು ಹೋಗಲ್ಲ ಅಂತ ನಾನು ಅದು ಈಗ ಮಕ್ಕಳು ಬೇಡ ಸ್ವಲ್ಪ ದಿನ ಲೈಫ್ ಎಂಜಾಯ್ ಮಾಡೋಣ ಸಣ್ಣರದೇನಿ ಈಗ ಯಾಕೆ ಮಕ್ಕಳು ಇಷ್ಟು ವಯಸ್ಸಿಗೆ ಅಂತ ಸಣ್ಣ ಹುಡುಗಿ ಅಂತ ಹೋಗಪ್ಪ ನಿಪ್ಪಲ್ನಾಗ ಆ ಬಾಟ್ಲಾಗ ಹಾಲು ಹಾಕಿ ತಂದು ಬಾಯಾಗ ತೂಕು ಗಂಟ್ಲಾಗ ಸಿಕ್ಕೋಳ ಹಂಗಾಕಿಗೆ ಸಣ್ಣಕ್ಕೆ ಏ ಹೊನಿಗೇನಂತಕ್ಕೆ ನಿನ್ನ ಹೆಣ ಎತ್ತಲಿ ನಿನ್ನ ಹೆಂಟಗಾಲಿ ಏರಿಸ್ಲಿ ನಿನ್ನ ಸಿದಿಗಿ ಕಟ್ ಶಿಂಗಾರ ಮಾಡಿ ನಿನ್ನ ಕುಳಬಾನ್ ಒಟ್ಲಿ ನಿನ್ನ ಮತ್ತೆ ನಿನಗೆ ಚಪ್ಪಲಿ ಹೊಡಿಬೇಕಲ್ಲ ನಿನ್ನ ಸಣ್ಣಕ್ಕೆ ನೀನು ಕಲಿದ್ರಾಗ ಅರ್ಧ ವಯಸ್ಸು ಹೋಗೈತೆ ನೌಕರಿ ಮಾಡಿ ಅರ್ಧ ವಯಸ್ಸುಗಳದಿ ಲಗ್ನ ಮಾಡಿ ವರ್ಷದ ಮೇಲೆ ಆಗೋತು ಇನ್ನೂ ಸಣ್ಣಕ್ಕೆ ನೀನು ನಿನ್ನ ಜಲಮಕ್ಕಿಟ್ಟು ಬೆಂಕಿ ಹಾಕಿ ಬಾ ಅಲ್ಲಿ ಜೋಳಿಗೆ ಮುಕ್ಕ ಬಾ ತುಂಬ ಹಚ್ಚಿ ಮನಗಿಸ್ತಾನೆ ನೀನು ಉಸಿರುಗಟ್ಟುವಂಗೆ ತುಂಬ ಹಚ್ತಾನೆ ಬಾ ಇಲ್ಲಿ ನಿನಗೆ ಸಣ್ಣಕ್ಕೆ ನಿನಗೆ ಅಂದು ಉಪಯೋಗಿಲ್ಲ ಅದರಲ್ಲ ನಿಮ್ಮವ್ವ ನಿಮ್ಮಪ್ಪ ಅವ್ರು ಹೊಡಿಬೇಕು ಬಿಟ್ಲೆ ಹಿಂಗೆ 6 ಕೊಟ್ಟಾರಲ್ಲ ನಿನಗೆ ಕುಡುಕಿ ಕುಡಿದು ಸೇರೆ ಕುಡಿದು ಓಲಾಡೋದಂದ್ರೆ ಗುಳಿಗೆ ಬೇರೆ ತಗೊಂತೀಯನ ನೀನು ಸಣ್ಣಕ್ಕೆ ನೀನು ಇನ್ನೇನು ಎಂಜಾಯ್ ಮಾಡ್ತೀನಿ ಇನ್ನೇನ ಲೈಫ್ ಎಂಜಾಯ್ ಮಾಡ್ತೀನಿ ಅವ್ವ ನಾವಲ್ಲವ ಯವ್ವ ತಗ ಬಾರಿ ಎಂಜಾಯ್ ಮಾಡ್ಬೇಕು ಬರ್ಲಿ ಬೆಳಕ್ ಬಿಡ ನೀನು ಎಂಜಾಯ್ ಮಾಡ್ತಾಳಂತಿಕಿ ಎಂಜಾಯೇ ನೀನು ಎಂಜಲ್ ನಾಯಿ ಅಂತಕ್ಕೆ ನಿನ್ನ ನಡಿ ನಿಮ್ಮ ಅವ್ವನ ಮನೆಗೆ ಹೋಗಿ ನಿಮ್ಮ ಅವ್ವನಪ್ಪನ ಕರ್ಕೊಂಡೆ ಬಾ ಇಲ್ಲಿ ಮಾತಾಡ್ತೇನೆ ನಾನು ಇಲ್ಲಿ ನಿಂತೆ ಅಂದ್ರೆ ಮತ್ತೆ ಕುತ್ತಿ ಬಿಡ್ತಾನೆ ಮತ್ತೆ ನಾನು ತಲೆ ಕಟ್ತಾನೆ ನನಗೆ ನಡಿ ನಿಮ್ಮ ಅವ್ವನ ಅಪ್ಪನ ಕರ್ಕೊಂಬ ಏ ಅಪ್ಪ ಇದು ದರಿದ್ರದ್ದು ಕೇಳಿ ಉಪಯೋಗಿಲ್ಲ ಫೋನ್ ಹಚ್ಚಲ ಅವ್ರಿಗೆ ಇಷ್ಟೆಲ್ಲ ಅವಮಾನ ಮಾಡ್ತಿರಲ್ಲ ಆಯ್ತು ತಗೋರಿ ಇನ್ನೆಲ್ಲಿ ತಗೊಳಲ್ಲ ಏನು ದೊಡ್ಡ ಅಪರಾಧ ಅದನ್ನದ ದೊಡ್ಡ ಅಪರಾಧ ಅಲ್ಲ ನಿಮ್ಮ ಅವ್ವನ ಕರ್ಕೊಂಡೆ ಬಾ ನಿನ್ನ ಹತ್ರ ಮಾತಾಡ ಉಪಯೋಗಿಲ್ಲ ನೀನು ಅರ್ತಿಲ್ದ ಹೆಂಗ್ಸ್ ನೀನು ಹೋಗ ಸೀದಾ ಮನೆಗೆ ಹೋಗ ಕರ್ಕೊಂಬ ಅವ್ರನ್ನ ಅಲ್ಲ ಲೈಫ್ನ್ಯಾಗ ಶಟ್ಲ್ ಆಗ್ಬೇಕಂತ ನೋಡಿ ಇದಕ್ಕೆ ಏನು ಹೇಳೋದು ಇದಕ್ಕೆ ಅಲ್ಲ ಎಲ್ಲ ಶಟ್ಲಾಗಿ ಆಸ್ತಿ ಅಡುವು ಮಾಡೇ ಮಕ್ಳು ಮಾಡ್ಕೋತಾರ ಹಂಗಾರ ಅಯ್ಯೋ ದೇವ್ರೆ ಎಂತ ಇದು ಮಾತಾಡ್ತಾವಪ್ಪ ಇವಕ್ಕೆ ಅದೇನು ಶಟ್ಲ್ ಅಕ್ಕವು ಏನೋ ದೇವ್ರಿಗೆ ಗೊತ್ತಾಗುತ್ತೆ ಅಯ್ಯೋ ದೇವ್ರೇ ಸಮಾಧಾನ ಮಾಡ್ಕೊರಿ ಅತ್ಗೆಮ್ಮ ನೀವು ಹಿಂಗೆ ಎತ್ತಬೇಕತ್ ಹೊಡೆಯೋದು ಮಾಡೋದು ಎಲ್ಲ ತಪ್ಪಾಕತಿ ಈಗ ಆಕಿ ಪೊಲೀಸ್ನವ್ರ ಮುಂದೆ ಹೋಗಿ ಒಂದು ಕ್ಯಾಡ್ ಹೇಳಿ ಹಿಂಗೇನು ಕಂಪ್ಲೇಂಟ್ ಕೊಟ್ಲಂದ್ರೆ ಓಸ್ರು ಮಂದಿ ಜೈಲ್ನಾಗ ಕುಂದ್ರಬೇಕಾಕತಿ ಆದಷ್ಟು ಒಂಚೂರು ಸಮಾಧಾನಾಗಿ ವಿಚಾರ ಮಾಡೋದೇ ಒಳ್ಳೇದು ಅದಕ್ಕೆ ನನ್ನ ಮಾತು ಕೇಳ್ರಿ ಅತ್ಗೆಮ್ಮ ಯಾಕೆ ಹಿಂಗೆ ದುಡುಕ್ತೀರಿ ಈಗ ಹೋಗ್ಯಾಳಲ್ಲ ಅವ್ರ ಅಪ್ಪನ ಕರ್ಕೊಂಬರ್ಲಿ ತಡ್ರಿ ಏನು ಮಾತಾಡೋವಂತ್ರಿ ಇದು ಹುಡುಗಿ ಒಂದು ಯಾಕೆ ಹಿಂಗೆ ಅಡ್ಡು ಉರಿತೈತೆ ಏನಾತಾಗ ಏನು ಬಂತ ಏನೋ ಇವಕ್ಕದು ಏನಪ್ಪ ಮಕ್ಕಳಂದ್ರೆ ಮಾಡ್ಕೊಳ್ಳೋದು ಅಂದರೆ ಇವ್ರಿಗೆ ಏನೋ ಆಟ ಆಗ್ಬಿಟ್ಟೈತಿ ಇವ್ರಿಗೆ ಅಯ್ಯೋ ದೇವ್ರೆ ಮಕ್ಕಳು ಅಂದರಿಗೆ ಮಕ್ಕಳು ಸಿಗಲ್ಲ ಇವಕ್ಕದು ಯಾವಾಗ ಬುದ್ಧಿ ಬರ್ತತೋ ಏನೋ ತಗ ದೇವರಿಗೆ ಗೊತ್ತು ಛೇ ಈ ಗುಳಿಗೆ ತಗೊಳ್ಳೋದು ಇನ್ನಷ್ಟು ದಿನ ಬೇಡ ಅಂತ ತಡೆದಿಟ್ಕೊಳ್ಳೋದು ಇವೆಲ್ಲ ಯಾಕೆ ಮಾಡ್ತಾರೋ ಏನು ಬುದ್ಧಿಗೇಡಿದ್ದಂಗೆ ಅದಾವ ಏನಪ್ಪ ಆತಾಗ ಏನು ಸಮಾಧಾನ ಏನೋ ಆತಾಗ ಹಿಂಗೆ ಮಾಡಿ ನಾಳೆ ಏನಾರು ಮಕ್ಕಳು ಮರಿ ಆಗಲಿಲ್ಲ ಅಂದರೆ ಕೂತ್ಬಿಡೋದು ಏನು ಹೇಳೋದು ಏನೋ ಇದಕ್ಕೆ ಬರ್ರಿ ಅವ್ರವ್ವ ಅಪ್ಪನ ಕರ್ಕೊಂಡೇ ಬರ್ಬೇಕಕ್ಕೆ ಅದೇನಂತ ಮದುವೆ ಮಾಡ್ಕೊಂಬಂದು ಏನೋ ಈ ಪುಣ್ಯಾತ್ಮ ಎಲ್ಲ ಹಾಕಿ ಮಾಡೋದು ಸರಿ ಅನ್ನಿಸ್ತಲ್ಲ ನಿನಗೆ ಸರಿಯ ತಪ್ಪ ನಾ ಏನು ಹೇಳಕತ್ತವ ಇದಕ್ಕೆ ಹೇಳಂಗಾರ ನೋಡೋಣ ಏನು ಮಾಡ್ಬೇಕು ನನಗಂತರೂ ತಿಳಿವಲ್ತವ ಯವ್ವ ತಗ ಬುದ್ಧಿಗೇಡಿ ಇದ್ದಂಗೆ ಐತಿ